ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನಗೂ ಆಫೀಸ್ನಲ್ಲಿ ಕೆಲಸ ಮಾಡುವ ಆಸೆ ಇಲ್ಲ. ಅದಕ್ಕಿಂತ ಯಾವುದಾದರೂ ಸ್ಕೂಲಿನಲ್ಲಿ ಮೇಡಮ್ ಕೆಲಸ ಸಿಕ್ಕರೆ ನನ್ನ ಪುಣ್ಯ. ಕುಮುದ ಹೀಗೆ ಅಂದಳು. ಅದಕ್ಕೆ ಪ್ರತಿಯಾಗಿ ಆನಂದ್ ಹೀಗೆ ಎಂದರು. ನಿಮ್ಮಿಷ್ಟ. ಈಗಿನ ಕಾಲದಲ್ಲಿ ನೀವು ತಿಳಿದಷ್ಟು ಬೇಗ ಕೆಲಸ ಸಿಗೋಲ್ಲ. ರೋಹಿಣಿಗೆ ಆ ಮಾತು ಮುಂದುವರೆಸಲು ಇಷ್ಟವಿರಲಿಲ್ಲ. ತಕ್ಷಣ ಆಕೆ, ನೋಡಿ ನನ್ನನ್ನು ಆತುರಪಡಿಸಿದ್ರಿ, ಈಗ ನೀವೇ ಕಾಲ ವ್ಯರ್ಥ ಮಾಡ್ತಾ ಇದ್ದೀರಿ. ಬೇಗ ತಿಂಡಿ ತಿಂದರೆ ತಾನೇ ನಾವು ಹೊರಡೋಕೆ ಆಗೋದು ಎಂದಳು. ಕುಮುದಾಳನ್ನು ಅವಳು ನೋಡಿದ ರೀತಿಯಿಂದಲೇ ಕುಮುಗೆ ಅವಳ ಮಾತಿನ ಮರ್ಮ ತಿಳಿಯಿತು. ಅವಳು ತಕ್ಷಣ ಅಲ್ಲಿಂದ ಹೊರಟಳು. ಆನಂದ್, ನಿಮಗೆ ಏನೂ ತಿಳಿಯಲ್ಲ. ಇವಳಿಗೆ ಕೆಲಸ ಕೊಡಿಸೋ ಭಾರ ನಿಮಗೇಕೆ? ಯಾಕೆ ಪಾಪ ಅವಳಿಗೆ ಸಹಾಯ ಮಾಡಬಾರ್ದೇನು? ಇಲ್ಲ, ನೀವು ನನ್ನ ವಿನಃ ಬೇರೆ ಯಾವ ಹುಡುಗಿಯನ್ನು ತಲೆ ಎತ್ತಿ ನೋಡಿದರೂ ನಾನು ಮಾತ್ರ ಸಹಿಸಲಾರೆ. ನೀನು ಬಹಳ ಸ್ವಾರ್ಥಿ ರೋಹಿಣಿ. ಹೌದು, ನಾನು ಸ್ವಾರ್ಥಿ. ನಮ್ಮಿಬ್ಬರ ಪ್ರೀತಿ ಹುಣ್ಣಿಮೆಯಂತೆ. ಅದರ ಮಧ್ಯೆ ಯಾವ ರಾಹು ಕೇತುಗಳು ಬಂದರೂ ನಾನು ಮಾತ್ರ ಸಹಿಸಲ್ಲ. ಯು ವೆರಿ ಸೆನ್ಸಿಟಿವ್ ಗರ್ಲ್. ಆನಂದ ಅವಳನ್ನು ಬರಸೆಳೆದ. ಕುಮುದ ಆ ಮಾತುಗಳೆಲ್ಲ ಕೇಳಿಸಿದವು. ರೋಹಿಣಿಯದ್ದು ಅದೆಂತಹ ಸ್ವಾರ್ಥ! ಆನಂದ್ ತನಗೆ ಕೆಲಸ ಕೊಡಿಸಿದರೆ ತಾನೆಲ್ಲಿ ಅವನನ್ನು ಆಕರ್ಷಿಸಿ ಅವಳ ಬಾಳಿಗೆ ಹುಳಿ ಹಿಂಡುತ್ತೇನೋ ಅಂತ ಹೆದರಿದಾಳಲ್ಲ. ಒಳ್ಳೆ ಹುಡುಗಿ. ನಾನಷ್ಟು ಕೆಟ್ಟವಳೆ ದೇವರೇ, ನನಗೆ ಯಾರು ದಿಕ್ಕೇ ಇಲ್ಲವೇ ಎಂದು ಮನಸ್ಸು ಮರುಗಿತು. ಯಾಕಿಲ್ಲ, ಶ್ಯಾಮ್ ಸುಂದರ್ ಬರ್ತಾನಲ್ಲ ಎಂದು ಮನಸ್ಸು ಮರು ನುಡಿಯಿತು. ಇಲ್ಲ, ಅಲ್ಲೂ ಸಹ ಇದೇ ರೀತಿ ದಾಸ್ಯವೇ ಗತಿಯಾದರೆ ಏನು ಮಾಡುವುದು? ಕುಮುದ ದಡದಡನೆ ಅಡುಗೆ ಮನೆಗೆ ಬಂದಳು. ರೋಹಿಣಿ ಅವಳನ್ನು ಎದುರಿಗೆ ಎಷ್ಟು ಸಮಾಧಾನವಾಗಿ ಮಾತನಾಡುತ್ತಿದ್ದಳೋ ಆನಂದನ ಎದುರಿನಲ್ಲಿ ಅಷ್ಟೇ ಕಡೆಗಣಿಸಿ ಕಂಡಿದ್ದಳು. ಆನಂದನಿಗೆ ಅವಳಲ್ಲಿ ವಿಶ್ವಾಸ ಬೆಳೆಯುವುದು ಅವಳಿಗೆ ಬೇಕಿಲ್ಲ. ತನ್ನ ಬಗ್ಗೆ ಯಾರಿಗೂ ವಿಶ್ವಾಸವಿಲ್ಲ. ಕರುಣೆ ಇದೆ, ಅನುಕಂಪವಿದೆ. ಆದರೆ ಯಾರಿಗೆ ಬೇಕು ಈ ಅನುಕಂಪ, ಈ ಕರುಣೆ? ಕುಮು, ಕಾಫಿ ತರ್ತೀಯಾ ಅಂತ ಕಾದು ಕಾದು ಸಾಕಾಯಿತು. ಕಾಫಿ ಕೊಡು, ಹೊತ್ತಾಯಿತು ಎಂದು ರೋಹಿಣಿ ಅಲ್ಲಿಗೆ ಬಂದವಳೆ ತಕ್ಷಣ ಅಂದಳು. ಕುಮು ಉರಿಯುತ್ತಿದ್ದ ಸ್ಟವ್ ಅನ್ನು ನೋಡುತ್ತಿದ್ದವಳು ಅವಳ ಮಾತಿಗೆ ಎಚ್ಚೆತ್ತು ಡಿಕಾಕ್ಷನ್ಗೆ ಹಾಲು ಬೆರೆಸತೊಡಗಿದಳು. ಬೇಗ ಬೇಗ, ಒಂದೇ ನಿಮಿಷ ಎಂದಳು. ರೋಹಿಣಿಯ ಅವಸರದಿಂದ ಅವಳಿಗೆ ನಗು ಬರುವಂತಾಯಿತು. ಬೇಡ ರೋಹಿಣಿ, ನಿನ್ನ ಬಿಟ್ಟು ಅವರು ಎಲ್ಲಿಗೆ ಹೋದಾರು? ನಿಜ ಅನ್ನು ಎಂದಳು ರೋಹಿಣಿ. ಅವಳು ಹೊರಟು ಹೋದ ನಂತರ ಮತ್ತೆ ಕುಮುವಿನ ಮನದಲ್ಲಿ ಕಾರಿರುಳು ಕವಿಯಿತು. ರಾತ್ರಿ ರೋಹಿಣಿ ಮನೆಗೆ ಬಂದಾಗ 10ರ ಸಮಯ. ರಾಧಮ್ಮ ಊಟವನ್ನು ಮಾಡದೆ ಮಗಳ ಆಗಮನವನ್ನೇ ಎದುರು ನೋಡುತ್ತಿದ್ದರು. ಕುಮು ತಕ್ಷಣ ಅಂದಳು, ಅತ್ತೆ, ನೀವು ಊಟ ಕೂತ್ಕೊಳ್ಳಿ, ರೋಹಿಣಿ ಬಂದರೆ ಬಡಿಸಿದ್ದರಾಯಿತು. ಏನೂ ಬೇಡ, ಇರಲಿ, ಅವಸರವೇನು? ಕುಮು ಏನೇ ಅನ್ನು, ರೋಹಿಣಿಗೆ ಸ್ವಲ್ಪನೂ ತಿಳುವಳಿಕೆ ಅನ್ನೋದೇ ಇಲ್ಲ ನೋಡು. ಇಷ್ಟೊತ್ತು ಆಗುವಂತಹ ಕೆಲಸ ಏನಿದೆ? 4 ಸೀರೆಗಳನ್ನು ಆರಿಸಿ ತರೋದು ಅಷ್ಟು ಕಷ್ಟವೇ? ಬರ್ತಾಳೆ ಬಿಡಿ, ಒಬ್ಳೇ ಏನು ಹೋಗಿಲ್ವಲ್ಲ. ಅವರಿಗೆ ಸಮಾಧಾನ ನೀಡಿದಳು ಕುಮು. ಹಾಗಲ್ಲ, ಯಾರಿಗೆ ಗೊತ್ತು, ಗಂಡಸನ್ನು ನಂಬೋದು ತುಂಬಾನೇ ಕಷ್ಟ. ಅತ್ತೆ, ಅದೆಲ್ಲ ಈಗಿನ ಕಾಲದವ್ರಿಗೆ ಏನು ತಿಳಿಯಲ್ವಾ? ಹೇಳಿ ಹೇಳಿ ನೀವು ಹೆದರುವ ಕಾರಣವೇ ಇಲ್ಲ. ಅವರು ಇಬ್ಬರೇ ಹೋದ್ರು ಅಂತ ಕಾಣತ್ತೆ. ಆದರೆ ನನ್ನ ಮುಂದೆನೇ ತಾಯಿಯು ಬರ್ತಾರೆ ಅಂದರು. ರಾಧಮ್ಮ ಅನುಮಾನಿಸುತ್ತಾ ನುಡಿದರು. ಪತ್ರಿಕೆ ಒಂದನ್ನು ಹಿಡಿದು ಓದಲು ಕುಳಿತಳು ಕುಮು. ಕುಮುದ ಅವರು ಬಂದ್ರು ಎಂದು ರಾಧಾಬಾಯಿ ಕಿಟಕಿಯ ಬಳಿಯೇ ಕುಳಿತು ದಿಟ್ಟಿಸುತ್ತಿದ್ದರು. ಉತ್ಸಾಹದಿಂದ ಎದ್ದು ನುಡಿದರು. ಕುಮುದ ತಾನು ಸೆರಗನ್ನು ಸರಿಪಡಿಸಿಕೊಂಡು ಮೇಲೆದ್ದಳು. ರೋಹಿಣಿ ಕೈತುಂಬ ರಟ್ಟಿನ ಪೆಟ್ಟಿಗೆಗಳನ್ನು ಹಿಡಿದು ಬಂದಳು. ಅವಳ ಹಿಂದೆಯೇ ಆನಂದನು ಸಹ ಒಂದು ರಟ್ಟಿನ ಪೆಟ್ಟಿಗೆಯನ್ನು ಹಿಡಿದುಕೊಂಡು ನಿಂತಿದ್ದ. ಸೀರೆಗಳೇನೋ ಚೆನ್ನಾಗಿವೆ, ಆದರೆ ನನಗೆ ಬೇಕಾದ ಬಣ್ಣಗಳೇ ಸಿಗಲಿಲ್ಲ ಎಂದಳು. ಇಷ್ಟದ ಬಣ್ಣ ಸಿಕ್ಕಿಲ್ಲ ಅಂತಂದರೆ 4 ಅಂಗಡಿ ಸುತ್ತಾಡಬೇಕಾಗಿತ್ತು. ನೀನು ಹೇಳೋದು ಸರಿ, ಆದರೆ ನಾವು ಹೋದ ಅಂಗಡಿಯಲ್ಲೇ ಇವರ ಮನೆಯವರೆಲ್ಲ ಜವಳಿ ಕೊಳ್ಳೋದಂತೆ. 15 ವರ್ಷಗಳಿಂದಲೂ ಅಲ್ಲೇ ವ್ಯಾಪಾರ ಮಾಡ್ತಿದ್ದಾರೆ. ಈಗಲೂ ಅಲ್ಲೇ ಹೋಗೋಣ ಅಂತಂದ್ರು. ಅಂಗಡಿ ತುಂಬ ದೊಡ್ಡದು, ಬಟ್ಟೆಗಳು ಬೇಕಾದ ಹಾಗಿವೆ. ಆದರೆ ರೋಹಿಣಿಗೆ ಸೀರೆಗಳನ್ನು ಆರಿಸೋಕೆ ತಿಳಿಯಲಿಲ್ಲ, ಅದೇ ಸೋಜಿಗ ಎಂದು ಆನಂದ್ ನಗುತ್ತಾ ಹೇಳಿದ. ಯಾಕೆ, ನಿಮ್ಮ ತಾಯಿ ಬಂದಿರಲಿಲ್ವೇನು? ಬರಬೇಕು ಅಂತಾನೆ ಇದ್ರು, ಆದರೆ ಮನೆಗೆ ಯಾರೋ ನೆಂಟರು ಬಂದ್ಬಿಟ್ರು, ಅವರು ಬರುವುದಕ್ಕೆ ಆಗಲಿಲ್ಲ ಎಂದು ನುಡಿದ ಆನಂದ್. ರೋಹಿಣಿ ಅವನತ್ತ ನೋಡಿ ನಕ್ಕಳು. ರಾಧಮ್ಮನಿಗೆ ಎಲ್ಲವೂ ತಿಳಿಯಿತು. ಅವರ ತಾಯಿ ಬರುತ್ತೇನೆ ಎಂದು ಹೇಳಿಯೇ ಇಲ್ಲ, ಎಲ್ಲ ಇವರದ್ದೇ ನಾಟಕ ಎಂದು. ನಾನಿನ್ನು ಬರ್ತೀನಿ, ಪ್ಯಾಂಟಿನ ಜೇಬಿನೊಳಗೆ ಕೈ ಹಾಕಿ ನುಡಿದ ಆನಂದ್. ಊಟ ಮಾಡ್ಕೊಂಡು ಹೋಗಿ, ಕುಮು ತಟ್ಟೆ ಹಾಕಿ ನೀರು ಇಡು ಎಂದರು.
ಕುಮು ಒಳಗೆ ಹೊರಟಳು. ಸೀರೆಗಳನ್ನು ನೋಡುವ ಆಸೆ ಅವಳಿಗೆ ಇದ್ದರೂ ಸಹ ಅವಳು ಅದನ್ನು ಹತ್ತಿಕ್ಕಲೇಬೇಕಾಯಿತು. ಅವಳು ಅಡುಗೆ ಮನೆಗೆ ಹೋಗಿ ತಟ್ಟೆಗಳನ್ನು ತಂದು ತೊಳೆದಿಟ್ಟಳು. ತಟ್ಟೆ ಹಾಕಿದ್ದೀನಿ, ಬಡಿಸಲೇ? ರೋಹಿಣಿ ಹೇಳಿ, ಇಬ್ಬರು ಊಟ ಮಾಡುವಿರಂತೆ, ಅವರಿಗೆ ಕೈ ತೊಳೆಯೋಕೆ ನೀರು ಕೊಡು. ಆನಂದ್ ರೋಹಿಣಿಯೊಡನೆ ಕುಳಿತು ಸರಸ ಆಡುತ್ತಲೇ ಊಟ ಮುಗಿಸಿ ಹೊರಟು ಹೋದ. ಕುಮು, ಪ್ಲೀಸ್ ತಟ್ಟೆ ತೆಗೆದುಬಿಡೆ, ನನಗೆ ಸುತ್ತಿ ಸುತ್ತಿ ಕಾಲುಗಳು ಬಿದ್ದು ಹೋಗಿವೆ. ರೋಹಿಣಿ ಅಲ್ಲಿ ನಿಲ್ಲದೆ ನಡುಮನೆಗೆ ಬಂದಳು. ರಾಧಮ್ಮ ಸೀರೆಯ ಪೆಟ್ಟಿಗೆಗಳನ್ನು ತೆರೆದರು. ಜರತಾರಿಯ ಬುಟ್ಟ, ಹೂವಿನ ನವಿಲು ಬಣ್ಣದ ಟಿಶ್ಯೂ ಸೀರೆ, ಬೂದಿ ಬಣ್ಣದ ಮತ್ತೊಂದು ಸೀರೆ, ಗಿಣಿ ಹಸಿರು ಬಣ್ಣದ ರೇಷ್ಮೆ ಹಳದಿ ಬಾರ್ಡರಿನ ಮೈಸೂರು ಸೀರೆ, ಮತ್ತೊಂದು ಅರಿಶಿಣ ಬಣ್ಣದ ಸೀರೆ, ಅವುಗಳಿಗೆಲ್ಲ ಒಪ್ಪುವಂತಹ ರೇಷ್ಮೆ ರವಿಕೆಗಳು. ಅಮ್ಮ, ಇದು ಬನಾರಸ್ ಟಿಶ್ಯೂ ಸೀರೆ ರಿಸೆಪ್ಷನಿಗೆ ಎಂದಳು. ಎಷ್ಟೊಂದು ಕೊಡಿಸಿದ್ದಾರೆ, ಎಲ್ಲ ಎಷ್ಟಾಯಿತು ಎಂದರು ರಾಧಾಬಾಯಿ. ಒಟ್ಟು 5450. ಅಮ್ಮ, ಸರಿ, ಅವ್ರು ತೆಗೆದುಕೊಂಡು ಹೋಗಲಿಲ್ಲ ಯಾಕೆ? ಇಲ್ಲೇ ಬಿಟ್ಟು ಹೊರಟು ಹೋದ್ರಲ್ಲ. ನಾಳೆ ಬಂದು ತೆಗೆದುಕೊಂಡು ಹೋಗ್ತೀನಿ ಅಂದರು ಅಮ್ಮ. ನಿಮ್ಮ ಮನೆಯಲ್ಲಿ ಎಲ್ಲರೂ ನೋಡಲಿ ಅಂತ. ಅವರು ಅಂದ್ರೋ ಅಥವಾ ನೀನೇ ಅಂದಿಯೋ ಎಂದರು. ಇಲ್ಲ ಅಮ್ಮ, ಅವರೇ ಅಂದರು. ತುಂಬ ಒಳ್ಳೆಯ ಜನ. ರೋಹಿಣಿ ಆನಂದನ ಮನೆಯವರನ್ನೆಲ್ಲ ಬಹಳ ಕಾಲದಿಂದ ಬಲ್ಲವಳಂತೆ ತನ್ನ ಅಭಿಪ್ರಾಯವನ್ನು ಸೂಚಿಸಿದಳು. ಕುಮು ರಾಧಮ್ಮ ಊಟಕ್ಕೆ ಕುಳಿತಾಗ ರೋಹಿಣಿ ಮಲಗಲು ಹೊರಟಳು. ಕುಮುಗೆ ತಕ್ಷಣ ಅನಿಸತೊಡಗಿತು, ಹೌದು, ತಾನು ನೀಲಗಿರಿಗೆ ಹೊರಟು ಹೋಗಬಾರದೇಕೆ? ಶ್ಯಾಮ್ ಸುಂದರ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲವೆಂದು ತಾನೇ ಏಕೆ ನಿರ್ಧರಿಸಬೇಕು? ಈ ಮನೆಯ ಚಾಕ್ರಿ ತಪ್ಪುತ್ತದೆ. ತಿಂದ ತಟ್ಟೆಯನ್ನು ಸಹ ತೆಗೆಯಲಾರದ ಜನ. ಅದೇ ಮಾವ ಇದ್ದಿದ್ರೆ ಆ ಮಾತೇ ಬೇರೆ. ಆದರೆ ಅವರು ತೀರಿಕೊಂಡ ಮೇಲೆ ನನ್ನ ಸ್ಥಿತಿ ಚಿಂತಾಜನಕವಾಗಿ ಬಿಟ್ಟಿದೆ. ರಾಧಮ್ಮ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿದ್ದರು. ಕುಮು ಬಲವಂತವಾಗಿ ಒಂದೆರಡು ತುತ್ತು ತಿಂದು ಊಟದ ಶಾಸ್ತ್ರವನ್ನು ಮುಗಿಸಿದಳು. ಕುಮು, ರೋಹಿಣಿಯ ಹಾಸಿಗೆ ಹಾಸಿದ್ದೀಯಾ? ಇಲ್ಲ ಅತ್ತೆ, ಹಾಸಿ ಬಿಡಬೇಕಿತ್ತಲ್ವಾ, ಪಾಪ ಎಷ್ಟು ಕಾಲು ನೋಯ್ತಾ ಇದೆಯೋ ಏನೋ. ಅವಳಿಗಂತೂ ಮೊದಲೇ ಸುತ್ತಾಟ ಅಭ್ಯಾಸ ಇಲ್ಲದಕ್ಕೂ ಈ ಓಡಾಟಕ್ಕೂ ಅವಳ ಕಾಲು ಬಿದ್ದೇ ಹೋಗಿರಬೇಕು. ಕುಮುಗೆ ಅವರ ಮಾತಿನಿಂದ ಕೋಪ ಬರುವಂತಾಯಿತು. ಇಲ್ಲಿ ರೋಹಿಣಿ ಒಬ್ಬಳೇ ಮನುಷ್ಯಳೇನೋ, ತನಗೆ ಈ ಮನೆಯಲ್ಲಿ ಯಾರು ಅಯ್ಯೋ ಅನ್ನುವವರೇ ಇಲ್ಲವೇ? ಊಟ ಆಯ್ತಲ್ಲ, ಹೋಗಿ ಹಾಸ್ಕೊಟ್ ಬಾ ಎಂದರು. ಕುಮು ರೂಮಿಗೆ ಬಂದಾಗ ರೋಹಿಣಿ ಹಾಸಿಗೆಯನ್ನು ಉರುಳಿಸಿಕೊಂಡು ಮಲಗಿ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದಳು. ಇದನ್ನು ನೋಡಿದ ಕುಮು ಒಣನಗೆ ನಕ್ಕು ಮತ್ತೆ ಹಿಂದಿರುಗಿದಳು. ಹಾಸಿಗೆ ಹಾಸ್ಕೊಟ್ಟು ಬಂದ್ಯಾ? ಅವಳಾಗಲೇ ನಿದ್ರೆ ಮಾಡ್ತಿದ್ದಾಳೆ ಅತ್ತೆ, ಬಹಳ ಸೂಕ್ಷ್ಮದ ಹುಡುಗಿ, ಯಾವುದು ಸಹ ತಡೆಯೋಲ್ಲ ಎಂದರು ಅವರು. ಕುಮು ಮಲಗಲು ಹೊರಟಳು. ಮರುದಿನ ಏಳುತ್ತಿದ್ದಂತೆಯೇ ಕುಮುಗೆ ಸಾಕಷ್ಟು ಮೈಭಾರ, ತಲೆನೋವು, ಏನೋ ಒಂದು ಬಗೆಯ ಜಿಗುಪ್ಸೆ ಉಂಟಾಗಿತ್ತು. ಅವಳು ಬಲವಂತವಾಗಿ ಮೈ ತೊಳೆದು ಅಡುಗೆ ಮನೆಗೆ ಬಂದಳು. ಕುಮು, ಕಾಫಿ ಆಯ್ತಾ? ರೋಹಿಣಿ ಹಾಸಿಗೆಯ ಮೇಲಿನಿಂದಲೇ ಕೂಗಿದಳು. ಹಾಂ ಮಾಡ್ತಾ ಇದ್ದೀನಿ, ಬೇಗ ಮಾಡಮ್ಮ ಮರಿ, ಹೊಟ್ಟೆಯಲ್ಲಿ ತಾಳ ಹಾಕ್ತಾ ಇದೆ. ಎದ್ದು ಮುಖ ತೊಳೆದುಕೋ, ಎಲ್ಲ ಸರಿ ಹೋಗುತ್ತೆ, ಸೋಮಾರಿ ಎನ್ಬೇಕು ಎನಿಸತೊಡಗಿತು ಕುಮುಗೆ. ಆದರೆ ನಾಲಿಗೆ ಮಾತ್ರ ನುಡಿಯಲೊಲ್ಲದು. ಅವಳು ಮೌನ ವಹಿಸಿದಳು. ತಾನೇಕೆ ಬಾಯಿ ಬಿಡಬೇಕು? ಕೇವಲ 7-8 ದಿನಗಳು ಮಾತ್ರ ನನಗೆ ಈ ಮನೆಯ ಋಣ. ತದನಂತರ ನಾನು ಮತ್ತೆ ಈ ಮನೆಗೆ ಕಾಲಿಡುವ ಹಾಗಿಲ್ಲ ಎಂದುಕೊಂಡಳು. ಅವಳು ಕಾಫಿ ಮಾಡಿ ಒಂದು ಲೋಟ ಬಗ್ಗಿಸಿ ರೋಹಿಣಿಗೆ ಕೊಡಲು ಹೊರಟಳು. ತಗೋ ರೋಹಿಣಿ. ರೋಹಿಣಿ ಹಾಸಿಗೆಯ ಮೇಲೆ ಕುಳಿತು ಕಾಫಿ ಕುಡಿದು ಮುಗಿಸಿದ್ದಳು. ಕುಮು, ಏನಾದರೂ ಕೆಲಸವಿದೆ ಏನು? ಬೇಕಾದ ಹಾಗಿದೆ, ಬೆಳಗಾಗೆದ್ದು ಕೆಲಸ ಇದೆ ಏನು ಎಂದು ಕೇಳಿದರೆ ಏನು ಹೇಳಲಿ ಎಂದಳು ಕುಮು. ಸ್ವಲ್ಪ ಇನ್ವಿಟೇಷನ್ ಕಳಿಸೋದು ಇತ್ತು, ಅಡ್ರೆಸ್ ಬರೀತಿಯೇನೋ ಅಂತ ಕೇಳಿದೆ ಅಷ್ಟೆ. ನೀನು ಮಾಡೋ ಬದುಕೇನು, ನೀನೇ ಬರೆಯಬಹುದಲ್ವಾ ಎಂದು ಅಲ್ಲಿಗೆ ಬಂದ ರಾಧಮ್ಮ ನುಡಿದರು. ಅಲ್ಲಮ್ಮ, ನಾನೇ ಬರೀತೀನಿ, ನನಗೆ ಸಹಾಯ ಬೇಕಿತ್ತು. ಅದೇನಂತಹ ಮಹಾ ದೊಡ್ಡ ವಿಷಯ, ಕೂತ್ಕೊಂಡು ಬರೀ ಎಂದು ಅವರು ಅಂದಾಗ ರೋಹಿಣಿ ತೆಪ್ಪಗಾದಳು. ಕುಮುದ ಅಲ್ಲಿಂದ ಮತ್ತೆ ಅಡುಗೆ ಮನೆಗೆ ಬಂದಾಗ ರಾಧಮ್ಮ ಅವಳನ್ನು ಹಿಂದೆಯೇ ಹಿಂಬಾಲಿಸಿದಳು. ಇವತ್ತು ತರಕಾರಿ ತಂದಿಲ್ಲ, ಅನ್ನ ಸಾರು ಮಾಡಿಬಿಡು. ಟೊಮೊಟೊ ಇದೆ, ಅದ್ರ ಬಜ್ಜಿ ಮಾಡಿದ್ರಾಯ್ತು. ಸರಿ ಅತ್ತೆ ಎಂದಳು. ನಾನು ಬೇಗ ಮೈ ತೊಳೆದುಕೊಂಡು ಬಿಡ್ತೀನಿ, ಅಡುಗೆಯವರು ಬರ್ತಾರೇನೋ, ಅವ್ರಿಗೆಲ್ಲ ವರದಿ ಒಪ್ಪಿಸ್ಬೇಕಲ್ಲ. ರಾಧಮ್ಮ ಅಲ್ಲಿಂದ ತಕ್ಷಣ ಹೊರಟರು. ಕುಮು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಆದರೆ ಮನಸ್ಸು ಮಾತ್ರ ಬೇರೆಲ್ಲೋ ಹರಿತಾಡುತ್ತಿತ್ತು. ಆಕೆಯ ಕೈ ಮಾತ್ರ ಕೆಲಸದಲ್ಲಿ ತೊಡಗಿತ್ತು. ಮದುವೆಯ ದಿನಗಳು ಸಮೀಪಿಸಿದಂತೆಯೇ ಮನೆಯಲ್ಲಿ ಸಡಗರ ಹೆಚ್ಚಿತ್ತು. ರಾಧಮ್ಮನ ತಮ್ಮ ಸೋಮು ಅವರ ಹೆಂಡತಿ ಮಕ್ಕಳು ಮದುವೆಗೆ 2 ದಿನಗಳಿವೆ ಎನ್ನುವಾಗಲೇ ಬಂದು ಇಳಿದರು.
ಹೆಣ್ಣಿನ ಕಡೆ ನೆಂಟರಿಷ್ಟರು ಬಹಳ ಕಡಿಮೆ. ದೇವರ ಸಮಾರಾಧನೆಯ ಹಿಂದಿನ ದಿನವೇ ಹೆಣ್ಣಿನವರು ಛತ್ರಕ್ಕೆ ಹೊರಟರು. ರೋಹಿಣಿಯ ಮನ ಸಂತೋಷದಿಂದ ಹುಬ್ಬಿತ್ತು. ಆದರೆ ಆಕೆಗೆ ಮಾತ್ರ ಯಾರ ಮಾತುಕತೆಯೂ ಬೇಕಿಲ್ಲ. ಕುಮುದ ಅಂತೂ ಆಕೆಗೆ ಲೆಕ್ಕವೇ ಇಲ್ಲ. ಅವಳು ಗಳಿಗೆಗೊಂದು ಸೀರೆ ಬದಲಾಯಿಸಿದರೆ ಅದನ್ನು ಮಡಿಸಿ ಇಡುವ ಕೆಲಸ ಕುಮುವಿನದ್ದೇ. ಲಗ್ನ ಶಾಸ್ತ್ರೋಕ್ತವಾಗಿ ನೆರವೇರಿತು. ಲಗ್ನದ ದಿನ ಸಂಜೆ ಆರತಕ್ಷತೆಯ ಕಾರ್ಯಕ್ರಮಕ್ಕಾಗಿ ಸರ್ವರು ಸಿದ್ಧರಾಗುತ್ತಿದ್ದರು. ಕುಮು ಅಡುಗೆ ಮನೆಯಲ್ಲಿ ನಿಂತು ಗಂಡಿನ ಕಡೆಯವರಿಗಾಗಿ ಕಾಫಿ ಕಳುಹಿಸುವ ಸಿದ್ಧತೆಯಲ್ಲಿ ಇದ್ದಳು. ಅಲ್ಲಿಗೆ ಬಂದು ನಿಂತ ಅಜಾನುಬಾಹು ಯುವಕನೊಬ್ಬ ಅವಳನ್ನು ಕೇಳಿದ. ನೀರು ಬೇಕಾಗಿತ್ತು? ಕುಮು ಅವನತ್ತ ನೋಡಿದಳು. 6 ಅಡಿಯ ಎತ್ತರವಾದ ಆಳು, ಅದಕ್ಕೆ ಒಪ್ಪುವ ಮೈಕಟ್ಟು, ಕೆಂಪಗಿನ ದೇಹ, ದಟ್ಟವಾದ ಕ್ರಾಫು, ಬೈತಲೆ ಇಲ್ಲದೆ ತನಗೆ ಇಚ್ಛೆ ಬಂದಂತೆ ಹರಡಿತ್ತು. ತೀಕ್ಷ್ಣವಾದ ನೋಟ, ಮೀಸೆ ಅವನ ಮುಖವನ್ನು ಮೆರೆದಿತ್ತು. ನೀಲಿ ಬಣ್ಣದ ಸೂಟಿನಲ್ಲಿ ಅವನು ತುಂಬ ಸುಂದರನಾಗಿ ಕಂಡುಬಂದರೂ ಆ ಮುಖದಲ್ಲಿ ವಿಚಿತ್ರ ದರ್ಪವಿತ್ತು. ಅವಳು ಬೆವರಿ ಒಂದು ಕ್ಷಣ ಹಿಂದೆ ಸರಿದಳು. ನೀರು ಕೊಡ್ತೀಯಾ? ಅವನು ಮತ್ತೆ ಕೇಳಿದ. ಬಂದೆ ಎಂದು ಅವಳು ಒಳಗೆ ಓಡಿದಳು. ಹುಲಿಯನ್ನು ಕಂಡ ಹರಿಣಿಯಂತೆ. ಯಾರಿವರು? ಗಂಡಿನ ಕಡೆಯವರಂತೂ ಅಲ್ಲ. ಮತ್ತೆ ಯಾರಿರಬಹುದು? ಅಬ್ಬ, ಹರಿತವಾದ ನೋಟವೋ, ಆ ಎತ್ತರವೋ, ಆ ಆಕೃತಿಯೋ, ಭಯವಾಗುತ್ತೆ ಯಾಕೋ ಎಂದುಕೊಂಡಳು. ಅವಳ ಹೃದಯ ಢವಢವನೆ ಬಡಿದುಕೊಳ್ಳುತ್ತಿತ್ತು. ದೇಹ ಭಯದಿಂದ ಕಂಪಿಸುತ್ತಿತ್ತು. ಅವನ ದೃಷ್ಟಿ ಎದುರಿಸಲು ಅವಳಿಗೆ ಭಯವಾಯಿತು. ಆಚಾರ್ಯೆ, ಒಂದು ಲೋಟ ನೀರು ಕೊಡಿ. ಬಂದೆ ತಾಯಿ. ಅವರು ಒಂದು ಲೋಟ ನೀರು ತಂದು ಕೈಗೆ ಕೊಟ್ಟರು. ಅವಳು ಅದನ್ನು ತೆಗೆದುಕೊಂಡು ಆಗಂತುಕನ ಮುಂದೆ ಬಂದು ಹಿಡಿದಳು. ಅವನು ಅವಳ ಕೈಯಿಂದ ಒರಟಾಗಿ ಅದನ್ನು ಎಳೆದುಕೊಂಡು ಅದನ್ನೇ ದಿಟ್ಟಿಸಿದ. ಏನಿದು? ನೀರು? ನೀರೇ ಇದು. ಹಸುವಿನ ಗಂಜಲ ಇದ್ದ ಹಾಗಿದೆ, ಬರೀ ಕೊಳಕು. ಅವನು ಮುಖದ ಮೇಲೆ ಹೊಡೆದಂತೆ ಮಾತನಾಡಿದವನೇ ಅದನ್ನು ನೆಲಕ್ಕೆ ಮೇಲರಚಿದ. ಕುಮುಗೆ ಅವಮಾನವಾದಂತಾಗಿ ಅವಳ ಮುಖ ಕೆಂಪಾಯಿತು. ತಕ್ಷಣ ಅವಳೆಂದಳು, ಇದು ಒಳ್ಳೆಯ ನೀರೇ ಎಂದು. ನನಗೇನು ಕಣ್ಣಿಲ್ವೇ? ಬೇರೆ ನೀರು ತಗೊಂಡು ಬಾ ಎಂದನು. ಅವಳು ಮರು ಮಾತಿಲ್ಲದೆ ಒಳಗಿನಿಂದ ಬೇರೆಯ ನೀರು ತಂದಳು. ಅವನು ಅದನ್ನು ಒಂದೇ ಬಾರಿಗೆ ಗಟಗಟನೆ ಕುಡಿದು ಲೋಟವನ್ನು ಕೆಳಗೆ ಇಟ್ಟು ಅವಳ ಕಡೆ ನೋಡದೆಯೇ ಹೊರಟ. ಎಂತಹ ಕೃತಜ್ಞ! ಸ್ವಲ್ಪವಾದರೂ ಸಭ್ಯತೆ ಬೇಡವೇ? ಕೃತಜ್ಞತೆ ಸೂಚಿಸಲು ಬಾರದೇನೋ? ಅತಿ ದೊಡ್ಡಸ್ತಿಕೆ. ಯಾರೋ ಇವನು ಗಂಡಿನ ಕಡೆಯವನೇ ಇರಬೇಕು ಎಂದು ಕುಮು ತನ್ನ ಮನಸ್ಸಿನಲ್ಲೇ ಅಂದುಕೊಂಡಳು. ಸಂಜೆ 6ರ ಸಮಯ. ಕುಮು ಆರತಕ್ಷತೆಗೆ ಸಿದ್ಧವಾಗಿರಲಿಲ್ಲ. ಹಳೆಯ ಸೀರೆಯನ್ನೇ ಉಟ್ಟು ರೋಹಿಣಿಗೆ ಅಲಂಕರಿಸುವುದರಲ್ಲಿ ತೊಡಗಿದ್ದಳು. ರಾಧಮ್ಮನವರು ತಮ್ಮ ಸೋಮುವಿನ ಮಗಳು ಸರಳ ಅಲ್ಲಿಗೆ ಬಂದವಳೆ. ಅಂದಳು, ಕುಮು, ಅತ್ತೆ ಕರೀತಿದ್ದಾರೆ ಎಂದು. ಬಂದೆ ನನ್ನ ಹೆರಳು ಪೂರ ಹಾಕಿ ಹೋಗಿ ಮಾರಾಯ್ತಿ ಎಂದು ರೋಹಿಣಿ ಎಂದಳು. ಈಗಲೇ ಬಂದೆ, 1 ನಿಮಿಷದಲ್ಲಿ ಬರ್ಬೇಕಂತೆ ಸರಳ ಎಂದಳು. ನಡಿ ಬಂದೆ. ಛತ್ರದ ಮಹಡಿಯ ರೂಮೊಂದರ ಮುಂದೆ ನಿಂತು ಸರಳ ಅಂದಳು. ಅತ್ತೆ ಒಳಗಿದ್ದಾರೆ, ಹೋಗು. ಅವಳು ಮುಂದಾಗಿದ್ದ ಬಾಗಿಲನ್ನು ದೂಡಿದಳು. ರಾಧಮ್ಮ ಕುರ್ಚಿಯೊಂದರ ಮೇಲೆ ಕುಳಿತಿದ್ದರು. ರೂಮಿನ ಕಿಟಕಿಯ ಬಳಿ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಕುಳಿತಿದ್ದ. ಕುಮುದ ರೂಮಿನೊಳಗೆ ಅಡಿ ಇಟ್ಟವಳು ಅವನನ್ನು ನೋಡಿದವಳೆ ಬೆಚ್ಚಿ ಬಿದ್ದಳು. ಅರ್ಧ ಗಂಟೆಯ ಹಿಂದೆ ನೀರಿಗಾಗಿ ಅಡುಗೆ ಮನೆಯ ಬಳಿ ಬಂದು ನಿಂತ ಯುವಕ, ಆ ಅಜಾನುಬಾಹುವೇ ಅವನು. ಕುಮು, ಬಾ ಒಳಗೆ. ಇವರೇ ನೀಲಗಿರಿ ಟೀ ಎಸ್ಟೇಟ್ ಓನರ್ ಶ್ಯಾಮ್ ಸುಂದರ್. ಈಗ ತಾನೇ ಬಂದು 1/2 ಗಂಟೆ ಆಯಿತು. ಕುಮು ತಬ್ಬಿಬ್ಬಾಗಿ ಕೈ ಜೋಡಿಸಿದಳು. ಅವನು ದರ್ಪದಿಂದ ನಕ್ಕಾಗ ಆ ತೀಕ್ಷ್ಣವಾದ ನೋಟ ಅವಳನ್ನು ಇರಿಯಿತು. ಈಗಲೇ ನೀನು ಇವರ ಜೊತೆಯಲ್ಲಿ ಹೊರಡಲೇಬೇಕು. ಈಗಲೇ? ಈ ಕ್ಷಣ. ಯಾಕೆ? ಇವರು ಬಂದಿರುವ ವಿಷಯ ನಿಂಗೆ ಯಾರು ಹೇಳಲಿಲ್ವೇನೋ? ಆಕ್ಷೇಪಣೆಯ ಧ್ವನಿಯಲ್ಲಿ ಅವರು ಅಂದರು. ತಾವು ಅವಳಿಗೆ ತಿಳಿಸದಿದ್ದದ್ದು ತಮ್ಮ ತಪ್ಪೆಲ್ಲವೆಂಬಂತೆ. ಇಲ್ಲ, ಅನ್ಯಾಯವಾಯಿತು. ಹೋಗ್ಲಿ, ಈಗಲಾದರೂ ತಿಳಿತಲ್ಲ. ಹೋಗು, ನಿನ್ನ ಸೀರೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊ ಎಂದರು. ಅತ್ತೆ, 1-2 ದಿನ ಕಳೀಲಿ, ಆಮೇಲೆ ಹೋಗ್ತೀನಿ. ಇಲ್ಲ, ಮದುವೆ ಆದರೂ ಮುಗಿಲಿ ಎಂದಳು. ಇಲ್ಲ, ಸಾಧ್ಯವೇ ಇಲ್ಲ, ಹೊತ್ತಾಗತ್ತೆ. ಅವನು ನಿಷ್ಠೂರವಾಗಿ ಅಂದ. ಕುಮುದಾಗೆ ಕೋಪ ಉಕ್ಕಿ ಬಂತು. ತಕ್ಷಣ ಅವಳೆಂದಳು, ನನಗೆ ರೋಹಿಣಿಯ ಮದುವೆ ಮುಗಿಸಿಕೊಂಡು ಹೊರಡೋಣ ಎಂದಿತ್ತು. ನನ್ನ ಮಟ್ಟಿಗೆ ಹೇಳುವುದಾದರೆ ನನಗೆ ಟೈಮ್ ಅಂದರೆ ಬಹಳ ಬೆಲೆ ಇದೆ. ಆದ್ದರಿಂದ 1/2 ಗಂಟೆಯೂ ವ್ಯರ್ಥವಾಗಿ ಕಳೆಯೋಕೆ ನಾನು ಇಷ್ಟಪಡುವುದಿಲ್ಲ ಕುಮಿದಿನಿ ಎಂದರು. ಕುಮು ಅವನನ್ನು ಒಂದು ಬಾರಿ ದುರ್ಗುಟ್ಟಿಕೊಂಡು ನೋಡಿದವಳೆ. ತಕ್ಷಣ ಅಂದಳು, ನಾನು ಯೋಚನೆ ಮಾಡಿದೆ, ಎಲ್ಲೇ ಕೆಲಸ ಸಿಕ್ಕರೆ ಸೇರಿಬಿಡೋಣ ಅಂತ ಅನಿಸುತ್ತಿದೆ. ಕುಮು, ರಾಧಮ್ಮ ಅಬ್ಬರಿಸಿದರು. ಹೌದು ಅತ್ತೆ, ನೀವು ನನ್ನನ್ನು ನೀಲಗಿರಿಗೆ ಕಳುಹಿಸುವ ವಿಷಯದಲ್ಲಿ ಒಂದೇ ಒಂದು ಬಾರಿ ನನ್ನ ಅಭಿಪ್ರಾಯ ಕೇಳಬಹುದಾಗಿತ್ತಲ್ವಾ? ಕುಮು, ನಿಂಗೆ ತಲೆ ಕೆಟ್ಟಿಲ್ಲ ತಾನೇ? ಶ್ಯಾಮು ಅಟ್ಟಹಾಸದಿಂದ ನುಡಿದ. ನಾವು ಒಂದು ರೀತಿಯ ಸಂಬಂಧಿಕರೇ ನಿಮಗೆ, ಅದು ಗೊತ್ತೇ ನಿನಗೆ?
ಗೊತ್ತು, ಆದರೆ ನನಗೆ ಸ್ವತಂತ್ರವಾಗಿ ಬಾಳಬೇಕು ಎಂದ ಆಸೆ. ಅದು ಎಲ್ಲ ಹುಡುಗಿಯರಿಗೂ ಇರೋ ಆಸೆನೆ. ಆದರೆ ಕೈಲೇನು ಹರಿಯದಿದ್ದರೂ ಮಾತಿನ ಮಲ್ಲಿಯರು ಈಗಿನ ಹುಡುಗಿಯರು. ಬೇಗ ರೆಡಿಯಾಗು, ಹೊರಡೋಣ. ಅರ್ಥವಿಲ್ಲದ ಮಾತನಾಡಿ ಕಾಲಹರಣ ಮಾಡಬೇಡ. ತಾನು ಬರೋಲ್ಲ ಅಂದರೆ ಏನು ಮಾಡ್ತೀರಿ? ಅಸಹನೆಯಿಂದ ನುಡಿದಳು ಕುಮು. ಎಂದು ಯಾರ ಮುಂದೆಯೂ ಅವಳು ಅಷ್ಟು ಜೋರಾಗಿ ಮಾತನಾಡಿರಲಿಲ್ಲ. ಶಾಮು ಆಶ್ಚರ್ಯದಿಂದ ತಲೆ ಎತ್ತಿ ಅವಳತ್ತ ನೋಡಿದ. ರಾಧಮ್ಮ ಅವಳನ್ನು ದುರುಗುಟ್ಟಿದರು. ಶ್ಯಾಮ ಕುರ್ಚಿಯಿಂದ ಮೇಲೆದ್ದು ತನ್ನ ಎಡಗೈಯ ಬೆರಳಿನಲ್ಲಿದ್ದ ದೊಡ್ಡ ನೀಲಿಯ ಹರಳಿನ ಉಂಗುರವನ್ನೇ ತಿರುಗಿಸುತ್ತಾ ಅಂದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.